ನಮಸ್ಕಾರ ಆತ್ಮೀಯ ಬಂಧುಗಳೇ. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮನ ಜನ್ಮಭೂಮಿಯಲ್ಲಿ ಜನವರಿ 22ನೇ ತಾರೀಕು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ. ಅಯೋಧ್ಯೆ ಅನ್ನುವಂಥದ್ದು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದಂತಹ ಸ್ಥಳ. ಹಿಂದೂಗಳ 7 ಸಪ್ತಮೋಕ್ಷದಾಯಕ ನಗರಗಳಲ್ಲಿ ಅಯೋಧ್ಯೆ ಮೊದಲನೆಯದು. ಈ ಅಯೋಧ್ಯೆಯಲ್ಲಿ ಅದು ತ್ರೇತಾಯುಗದಿಂದ ಇಲ್ಲಿಯವರೆಗೂ ಒಂದು ಸಂಬಂಧಗಳನ್ನ ಜೋಡಿಸಿಕೊಂಡು ಬಂದಿರುವಂಥದ್ದು ನಮ್ಮೆಲ್ಲರೂ ಕಾಣುತ್ತೆ. ತ್ರೇತಾಯುಗದಲ್ಲಿ ರಾಮ ತನ್ನ ಜೀವನ ಪಯಣವನ್ನು ಮುಗಿಸಿದ ನಂತರ ರಾಮನ ಮಗ ಕುಶ ಅಯೋಧ್ಯೆಯಲ್ಲಿ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಅಂದ್ರೆ ದ್ವಾಪರ ಯುಗದ ಮೊದಲನೇ ದೊರೆ ಕುಶ ಆಗ್ತಾರೆ, ಆ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ರಾಜ ವಿಕ್ರಮಾದಿತ್ಯರು ಮತ್ತು ಅದನ್ನ ಮರು ನಿರ್ಮಾಣವನ್ನು ಮಾಡ್ತಾರೆ. ಅದಾದ ನಂತರ ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ ಗುಜರಾತ್ನ ಪಾಲರಾಜರು ಮತ್ತೆ ಅದನ್ನ ಮರು ನಿರ್ಮಾಣವನ್ನು ಮಾಡ್ತಾರೆ. ಅದಾದ ನಂತರ ಒಬ್ಬ ಆಕ್ರಮಣಕಾರಿ 1528ನೇ ವರ್ಷದಲ್ಲಿ ಈ ಮಂದಿರದ ಮೇಲೆ ಆಕ್ರಮಣ ಮಾಡಿ ಮಂದಿರವನ್ನು ಧ್ವಂಸ ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಮಾರಣ ಹೋಮದ ನಂತರ ಅಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೆ ಹತ್ತತ್ರ 495 ವರ್ಷಗಳು, ಅಂದ್ರೆ 5 ಶತಮಾನಗಳ ನಿರಂತರ ಸಂಘರ್ಷದ ನಂತರ ಇವತ್ತು ಮಂದಿರ ನಿರ್ಮಾಣ ಆಗ್ತಾ ಇದೆ. 5 ಶತಮಾನಗಳು ಅಂತ ಹೇಳಿದ್ರೆ 76 ಬಾರಿ ಈ ಮಂದಿರಕ್ಕೋಸ್ಕರ ಯುದ್ಧ ನಡೆದಿದೆ. ಹತ್ತತ್ರ 4 ಲಕ್ಷಕ್ಕೂ ಅಧಿಕ ರಾಮಭಕ್ತರು ಪ್ರಾಣಾರ್ಪಣೆಯ ನಂತರ ಇವತ್ತೊಂದು ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗ್ತಾ ಇದೆ. ಈ ಮಂದಿರ ಭಾರತೀಯರ ಅಸ್ಮಿತೆ. ಹಾಗಾಗಿ ನಾವೆಲ್ಲರೂ ಈ ಒಂದು ಜನವರಿ 22ನೇ ತಾರೀಕು ನಡೆಯುವಂತಹ ರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದನ್ನ ಎಲ್ಲರೂ ಸಮೇತ ಕಣ್ತುಂಬಿಕೊಳ್ಳೋಣ. ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸಬೇಕು. 4 ಲಕ್ಷ ಜನ ಇದಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂಥವ್ರಿಗೂ ಸಿಗದೇ ಇರುವಂತಹ ಸೌಭಾಗ್ಯ ನಮಗೆ ಸಿಗ್ತಾ ಇದೆ ಅಂತಂದ್ರೆ ಯಾವ ಜನ್ಮದ ಪುಣ್ಯವೋ ಅಂತ ಹೇಳಿದ್ರೆ ನಾವು ತಪ್ಪಾಗಲಾರದು. ಹಾಗಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಒಂದು ಯೋಚನೆಯಂತೆ ವಿಶ್ವ ಹಿಂದೂ ಪರಿಷತ್ ದೇಶಾದ್ಯಂತ ಎಲ್ಲ ಹಿಂದೂ ಮನೆಗಳಿಗೆ ಪವಿತ್ರ ಮಂತ್ರಾಕ್ಷತೆಯನ್ನು ತಲುಪಿಸುವಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಜನವರಿ 1ನೇ ತಾರೀಕಿಂದ ಜನವರಿ 15ನೇ ತಾರೀಕುವರೆಗೂ ಎಲ್ಲ ಹಿಂದೂ ಮನೆಗಳಿಗೂ, ಎಲ್ಲ ರಾಮ ಭಕ್ತರ ಮನೆಗಳಿಗೂ ಮಂತ್ರಾಕ್ಷತೆ, ರಾಮನ ಭಾವಚಿತ್ರ ಮತ್ತು ಒಂದು ಕರಪತ್ರವನ್ನ ಕೊಡುವಂತಹ ಕೆಲಸ ಈಗಾಗಲೇ ತುಂಬಾ ಚೆನ್ನಾಗಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಅವತ್ತು 22ನೇ ತಾರೀಕು ಕಾರ್ಯಕ್ರಮ ಇದೆ. ಅವತ್ತಿನ ದಿನ ಎಲ್ಲ ಹಿಂದೂ ಮನೆಗಳಲ್ಲಿ 5 ದೀಪಗಳನ್ನು ಹಚ್ಚೋಣ. ಹಾಗಾಗಿ ಅವತ್ತಿನ ದಿನ ಸಂಜೆ ಉತ್ತರದ ದಿಕ್ಕಿನಲ್ಲಿ ಮುಖ ಮಾಡಿ ಒಂದು ಆರತಿಯನ್ನು ಬೆಳಗಬೇಕಾಗಿ ಎಲ್ರಿಗೂ ಕೇಳ್ಕೊಳ್ತಾ ಇದ್ದೇವೆ. ಅವತ್ತು ರಾಮ ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದ ಅವತ್ತು ದೀಪಾವಳಿ ಹೇಗೆ ಆಯಿತೋ ಇವತ್ತು ಸಮೇತ ರಾಮ ಇವತ್ತು ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮುಖಾಂತರ ಅವತ್ತು ನೆಲೆಗೊಳ್ಳಲಿದ್ದಾನೆ. ಇವತ್ತು ಇಡೀ ದೇಶ ಮತ್ತು ಎಲ್ಲ ರಾಮ ಭಕ್ತರು ನಾವೆಲ್ಲರೂ ಸಮೇತ ದೀಪಗಳನ್ನು ಹಚ್ಚಿ ದೀಪಾವಳಿಯನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.